ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಇವತ್ತು ಬಂದುಬಿಟ್ಟು ಮೈಸೂರಿಗೆ ರೌಂಡ್ ಟ್ರಿಪ್ ಇದೆ. ಪಿಕಪ್ಗೆ ಹೋಗ್ತಾ ಇದ್ದೀನಿ. 5:30 ಪಿಕಪ್ ಇದೆ. ಟೈಮ್ 4:15 ಆಗ್ತಿದೆ. ರೀಚ್ ಆಗೋ ಅಷ್ಟೊತ್ತಿಗೆ 5 ಗಂಟೆ ತೋರಿಸ್ತಿದೆ. ಆಫ್ಟರ್ 1 ತಿಂಗಳು 20 ದಿವಸ ಆದಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಗಾಡಿ ಬಂದು ಯಾವಾಗಲೇ 10 ಡೇಸ್ ಆಯಿತು. ಡ್ಯೂಟಿ ಬೇರೆ ಮಾಡಿರಲಿಲ್ಲ, ಲೋಕಲ್ ಮಾಡ್ತಾಯಿದ್ದೆ. ಇದು ಫಸ್ಟ್ ಆಫ್ಟರ್ ಗಾಡಿ ಕೊಟ್ಟ ಮೇಲೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಔಟ್ ಸ್ಟೇಷನ್ ಮೈಸೂರಿಗೆ. ನೋಡೋಣ. ಪಿಕಪ್ಗಿನ್ನ 23 ಕಿಲೋಮೀಟ್ರ್ ಇದೆ. 34 ಮಿನಿಟ್ಸ್ ತೋರಿಸಿದೆ. ನಮ್ಮ ರೂಮಿಂದ ಎಲೆಕ್ಟ್ರಾನ್ ಸಿಟಿ ಪಿಕಪ್ 30+ ಕಿಲೋಮೀಟ್ರ್ ಆಗುತ್ತೆ. ಬೇರೆ ಟೈಮಲ್ಲಾದರೆ ಎಲ್ಲ ಮಾರ್ನಿಂಗ್ ಟೈಮಲ್ಲಿ ಹೋದರೆ ಪೀಕ್ ಅವರ್ಸಲ್ಲಿ 2.5 hours ಆಗುತ್ತೆ. ಅಂದರೆ ಇವಾಗ ಯಾವುದೋ ಟ್ರಾಫಿಕ್ ಇಲ್ಲ ಅಂತ ಹೇಳ್ಬಿಟ್ಟು 45 ಮಿನಿಟ್ಸಲ್ಲಿ ಹೋಗ್ಬೋದು. ಸರಿ ಗೈಸ್, ಪಿಕಪ್ ಹೋದ್ಮೇಲೆ ಸಿಗ್ತೀನಿ. ಗ್ಯಾಸ್ ಹಾಕ್ಸೋಕೆ ನೋಡಿ ಗೈಸ್, ಎಷ್ಟೊಂದು ಜನ ಇದ್ದಾರೆ. ಅವಾಗಿನಿಂದ 5 ಮಿನಿಟ್ಸಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಮುಂದೆ ಇನ್ನೊಂದು 3 ವೆಹಿಕಲ್ಸ್ ಇದೆ. ಅದಾದಮೇಲೆ ಹಾಕ್ತಾರೆ. ಕಸ್ಟಮರ್ ಲೊಕೇಶನ್ಗೂ ನಿಯರ್ ಬೈ ಬಂದಿದ್ದೀನಿ. ಇನ್ನೊಂದು 5 ಕಿಲೋಮೀಟ್ರ್ ಇದೆ. ಎಲೆಕ್ಟ್ರಾನ್ ಸಿಟಿ ರೀಚ್ ಆಯಿತು. ಒಂದೇ ಸರಿ ಗ್ಯಾಸ್ ಹಾಕಿಸ್ಕೊಂಡು ಹೊರಟೋದ್ರೆ ತಲೆನೋವಿರಲ್ಲ. ಇನ್ನು ಡೈರೆಕ್ಟು ಚಾಮುಂಡಿಗೆ ಹೋಗ್ಬೋದು ಅಂತಬಿಟ್ಟು ಸುಮ್ಮನೆ ಕಸ್ಟಮರ್ನ ಗ್ಯಾಸ್ ಹಾಕಿಸ್ತೀನಿ ಅಂದರೆ ಅವರು ಬೆಳಗ್ಗೆ ಬೇಜಾರು ಮಾಡ್ಕೊತಾರೆ. ಆದ್ದರಿಂದ ಡೈರೆಕ್ಟ್ ಪಿಕಪ್ ಮಾಡಿಕೊಂಡ್ರೆ ಡೈರೆಕ್ಟ್ ನೈಸ್ ರೋಡ್ ಹತ್ತಿ ಎಕ್ಸ್ಪ್ರೆಸ್ ವೇ ಹತ್ಕೊಂಡು ಚಾಮುಂಡಿ ಡೈರೆಕ್ಟ್ ಹೊರಟೋಗ್ಬೋದು. ಸದ್ಯಕ್ಕೆ ಸಾಯಂಕಾಲ ನಿಯರ್ ಬಂದಾಯಿತು. ಗ್ಯಾಸ್ ಹಾಕಿಸ್ಕೊಂಡೆ ಗೈಸ್. ಹಾಫ್ ಟ್ಯಾಂಕ್ ಇದ್ದರು, ಆದರೂ 6 kg ಫಿಲ್ ಆಗಿದೆ. ಅಂದರೆ 540 ಸಮಥಿಂಗ್ ಬಂದಿದೆ. ಕಸ್ಟಮರ್ ಕಾಲ್ ಮಾಡಿದರು, ರೆಡಿ ಆಗಿದ್ದೀನಿ ಬಾರಪ್ಪ ಅಂತ ಹೇಳ್ಬಿಟ್ಟು. ಇನ್ನೇನು 1 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಎಲೆಕ್ಟ್ರಾನ್ ಸಿಟಿ ರೀಚ್ ಆಯಿತು. ಹೋಗಿ ಪಿಕಪ್ ಮಾಡ್ಕೊಂಡು ನೈಸ್ ರೋಡ್ ಹತ್ಕೊಂಡು ಹೋಗ್ತಾ ಇರೋದೆ. ಇನ್ನು 2 ಮಿನಿಟ್ಸಲ್ಲಿ ಕಸ್ಟಮರ್ ಲೊಕೇಶನ್ ಹತ್ರ ಇರ್ತೀನಿ. ಸರಿ ಗೈಸ್, ಅದು ವಾಚ್ ಮಾಡಿ ನಾನು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ. ಇದು ಬಂದುಬಿಟ್ಟು ಕಸ್ಟಮರು ಎಲೆಕ್ಟ್ರಾನ್ ಸಿಟಿ ಫೇಸ್ 2 ಅಲ್ಲಿ ಹೋಟ್ಲಲ್ಲಿದ್ದಾರೆ. ಕಸ್ಟಮರ್ ಲೊಕೇಶನ್ ಬಂದಾಯಿತು. ಇನ್ನು 200 ಮೀಟರ್ಸ್ ಇದೆ. ಸರಿ ಗೈಸ್, ಪಿಕಪ್ ಮಾಡ್ಕೊತೀನಿ. ಪಿಕಪ್ ಆದಮೇಲೆ ಸಿಗ್ತೀನಿ ಗೈಸ್. ರೆಡಿ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದು ಕಸ್ಟಮರು. ನೋಡಿದ್ರೆ 5:15 ಆದರೂ ಬಂದಿಲ್ಲ. 5:10ಕ್ಕೆ ಫೋನ್ ಮಾಡಿ ರೆಡಿ ಇದ್ದೀನಿ ಬಾರಪ್ಪ ಅಂತ ಹೇಳ್ಬಿಟ್ಟು ಹೇಳಿದ್ರು. ನೋಡೋಣ ಯಾವಾಗ ಬರ್ತಾರೋ ಅವಾಗ ಕರ್ಕೊಂಡು ಹೋಗೋದಾಗುತ್ತೆ ಅಷ್ಟೇ. ಅದರಲ್ಲೇ ಕಾಫಿ ಬ್ರೇಕ್ ಆಗಿದ್ದಾರೆ ಕಸ್ಟಮರ್. ಇಲ್ಲಿ ಕಾಣಿಸ್ತಿಲ್ಲ. ಫೈನಲಿ ಮೈಸೂರು ಬಂದಾಯಿತು. ಫಸ್ಟ್ ಲೊಕೇಶನ್ನು ಬಂದುಬಿಟ್ಟು ಚಾಮುಂಡಿ ಬೆಟ್ಟದ ಮೇಲೆ ಬಂದಿದ್ದೀನಿ. ಕಸ್ಟಮರ್ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಾವು ಹೋಗಿ ಔಟ್ ಸೈಡಿಂದ ಒಂದು ಫೋಟೋ ತಗೊಂಡು ಬರೋದು. ಸರಿ ಗೈಸ್, ಅಂದರೆ ಬಂದಿರೋದೆಲ್ಲ ಲೇಡೀಸ್. 3 ಜನ ಕಸ್ಟಮರು. ಶಾರ್ಟ್ಸ್ ಎಂಜಾಯ್ ಮಾಡ್ಕೊಂಬನ್ನಿ. ಸಾವಿಗಾಗಿ ನಾನು ಅಂಜಲಾರೆ, ತಳುಕಲಾರೆ, ಜೀವ ಹಿಂಡು ವಿರಹವನ್ನು ಸಹಿಸಲಾರೆ, ನಾನು ತಾಳಲಾರೆ. ನಿನ್ನ ಕಣ್ಣಿನಾಳದಲ್ಲಿ ಬಿಂಬವಾಗಿ ನಾನು ನಿಲ್ಲುವೆ. ಕಣ್ಣ ರೆಪ್ಪೆ ಮುಚ್ಚಿ ನನ್ನ ಪ್ರೀತಿ ಮಾಡಿ ವಿರಹ ಗೆಲ್ಲುವೆ. ಸದ್ಯಕ್ಕೆ ಟಿಫನ್ ಮಾಡೋಕ್ಕೆ ನಿಲ್ಸಿದ್ವಿ. ಟಿಫನ್ ಮುಗೀತು. ಕಸ್ಟಮರ್ ಬರ್ತಿದ್ದಾರೆ. ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ ಎಲ್ಲ ಅಂತ ನೋಡಬೇಕು. ಕಾರಂಜಿ ಲೇಕ್ ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಇಲ್ಲಿ ಬಂದಿದ್ದೀವಿ. ಇಲ್ಲಿಂದ ಮುಗಿಸ್ಕೊಂಡು ರಿಟರ್ನ್ ಇವಾಗ ಹೊರಡಬೇಕು. ಲೈಟ್ ಶೋ ಎಲ್ಲ ಮುಗಿದಿದೆ. 7:15 ಆಯಿತು. ಸ್ವಲ್ಪ ಹೊತ್ತು ಕಸ್ಟಮರ್ ಬರ್ತಾರೆ. ಗಾಡಿ ಆ ಸೈಡ್ಗೆ ಹಾಕಿದ್ದೀನಿ. ಕಸ್ಟಮರ್ ಬಂದಮೇಲೆ ಹೊರಡೋದ.
ಬೆಳಗ್ಗೆ ಚಾಮುಂಡಿ ಆಯಿತು, ಅದಾದಮೇಲೆ ಅದೊಂದು ಕೆರೆ ಮುಗೀತು. ಅದಾದಮೇಲೆ ಪ್ಯಾಲೇಸ್ ಬಿಟ್ಟಿದ್ದೆ, ಪ್ಯಾಲೇಸ್ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಇಲ್ಲಿ ಲೈಟಿಂಗ್ಸ್ ಎಲ್ಲ ಮುಗಿಸ್ಕೊಬಿಟ್ಟಾರೆ. ಮುಗಿಸ್ಕೊಂಡ್ಮೇಲೆ ಹೊರಡ್ತಾ ಬರ್ತಾರೆ. ಒಂದು 1/2 ಅವರ್ 8 ಗಂಟೆಗೆ ಇಲ್ಲಿ ಬಿಟ್ಟರು ಹೋಗಿ ಡ್ರಾಪ್ ಮಾಡೋ ಅಷ್ಟೊತ್ತಿಗೆ ನೈಟ್ 11 ಗಂಟೆ ಆಗುತ್ತೆ. ಅಲ್ಲಿಂದ ಮತ್ತೆ ರೂಮ್ ಹೋಗ್ಬೇಕು. ನೋಡೋಣ ಹೋಗಿ ಡ್ರಾಪ್ ಮಾಡೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ನೈಟ್ ವ್ಯೂ ಈ ಥರ ಇದೆ. ಸರಿ ಗೈಸ್, ಡ್ರಾಪ್ ಮಾಡಿದ್ಮೇಲೆ ಸಿಗ್ತೀನಿ. ಯಾಕಂದರೆ ಸೆಂಟ್ರಲ್ ವೀಡಿಯೋ ಮಾಡೋಕ್ಕಾಗಲ್ಲ. ಬಂದಿರೋರೆಲ್ಲ ಗರ್ಲ್ಸ್ ಇದ್ದಾರೆ, 3 ಮೆಂಬರ್ಸು ಗರ್ಲ್ಸೇ. ಅವರು ಹಿಂದಿಯವರು ಇದ್ದಾರೆ. ಏನೂ ಮಾತಾಡೋಕ್ಕಾಗಲ್ಲ, ವೀಡಿಯೋನೂ ಮಾಡೋಕ್ಕಾಗಲ್ಲ. ಕಸ್ಟಮರ್ ಪ್ರಾಬ್ಲಮ್ ಮಾಡಿ ಸುಮ್ಮನೆ ಏನು ತೊಂದರೆ ಕೊಡೋದು ಅಂತ ಬಿಟ್ಟು ಎಲ್ಲ ನೀಟಾಗಿ ಮುಗಿಸ್ಕೊಂಡು ಹೊಡಬೇಕು. ಎಲ್ಲ ಗೈಸ್, ಫೈನಲಿ ಡ್ರಾಪ್ ಆಯಿತು ಕಸ್ಟಮರ್ಗೆ. ಡ್ರಾಪ್ ಮಾಡಿಬಿಟ್ಟು ನಾನು ರೂಮಿಗೆ ಬಂದೆ. ಟೈಮ್ ಬಂದುಬಿಟ್ಟು 12 ಗಂಟೆ ಆಗಿದೆ. ಈಗ ಹೋಗಿ ಮಲಗಿ ಮತ್ತು ಬೆಳಗ್ಗೆ ಮತ್ತೆ ಹೋಗಬೇಕು. ಬೇರೆ ಕಡೆ ರೌಂಡ್ ಟ್ರಿಪ್ ಇದೆ, ಅದು ನಾಳೆ ಬ್ಲಾಗಲ್ಲಿ ಬರುತ್ತೆ. ಹಾಗೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಅಷ್ಟೇ.